ಅಷ್ಟು ನೋವಿನಲ್ಲೂ ತಮ್ಮನನ್ನು ನೋಡಿ ಬಾರೋ ಅಂತಾಳೆ. ಬಾರೋ ಅಂತಾಳೆ. ತಮ್ಮನನ್ನು ನೋಡಿದ ಕ್ಷಣ ಅವಳ ಕಣ್ಣಂಚಲ್ಲಿ ನೀರು ತುಂಬಿತು. ತಮ್ಮ ಅವಳ ಹತ್ರ ಹೋಗ್ತಾನೆ. ಅಮ್ಮನೂ ಜೊತೆಗಿರ್ತಾಳೆ. ಹತ್ರ ಹೋಗಿ ಅಕ್ಕನನ್ನು ಕೇಳ್ತಾನೆ, ಏನಾಯ್ತೆ, ಯಾಕೆ ಯಾಕೆ ಈ ಪರಿಸ್ಥಿತಿಯಲ್ಲಿ ಮಲಗಿದೆಯಲ್ಲ, ಏನಾಯ್ತು ಅಂತ ನನ್ನ ಹತ್ರ ನೀನು ಹೇಳ್ಬೋದಾಗಿತ್ತಲ್ಲ, ನಾನು ಇದ್ದೆ ಅಲ್ವೇನೆ, ನನ್ನ ಹತ್ರ ಯಾಕೆ ಹೇಳ್ಕೊಂಡಿಲ್ಲ, ಈ ಪರಿಸ್ಥಿತಿಗೆ ನೀನು ತಂದ್ಕೊಂಡ್ಬಿಟ್ಟಿದೆಯಲ್ಲ, ಏನು ಮಾಡೋದೀಗ, ಏನಾಯ್ತಮ್ಮ ಅಂತ ಕೇಳ್ತಾನೆ. ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾಗ್ತಾಳೆ ನಮ್ಮ ಕಣ್ಮಣಿ. ಅಲ್ಲಿ ಮಲಗಿದ್ದ ನಮ್ಮ ಕಣ್ಮಣಿಗೆ ತುಟಿ ಒಣಗ್ತಿತ್ತು. ಸ್ವಲ್ಪ ನೀರು ಕೊಡೋ ಅಂತ ಕೇಳ್ತಾಳೆ. ತಮ್ಮ ಆದವನು ಅವಳಿಗೆ ನೀರು ಕುಡಿಸ್ತಾನೆ. ಕುಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಪಕ್ಕದಲ್ಲೇ ಅವಳ ಕೈ ಹಿಡಿದು ಕೂತು, ಏನಾಯ್ತಮ್ಮ ಹೇಳೆ ಅಂತ ಕೇಳಿದಾಗ ಅವಳು ಹೇಳಕ್ಕೆ ಶುರು ಮಾಡ್ತಾಳೆ. ಈ ಹಿಂದೆ ನಾನು ಹೇಳಿದ್ನಲ್ಲ, ಅಷ್ಟು ವಿಷಯಗಳನ್ನು ಅವಳು ತಮ್ಮನ ಹತ್ರ ಒಪ್ಪಿಸ್ತಾಳೆ. ಏನೇನು ನಡೀತೋ ಎಲ್ಲವನ್ನು ಹೇಳ್ತಾಳೆ. ಆದರೆ ಕೊನೆಗೆ ಒಂದು ವಿಷಯ ಮಾತ್ರ ಮರೆಮಾಚ್ತಾಳೆ ಕಣ್ರಿ ನಮ್ಮ ಕಣ್ಮಣಿ. ಅಲ್ಲೂ ಪ್ರೀತಿಯಲ್ಲಿ ಕುರುಡಾಗೇ ಇದ್ಲು ನಮ್ಮ ಕಣ್ಮಣಿ. ಅವಳು ಹೇಳ್ತಾಳೆ, ಬೆಂಕಿ ನಾನೇ ಹಚ್ಕೊಂಡಿದ್ದು, ನನಗೆ ಅವನ ಮೇಲೆ ಕೋಪ ಬಂದಿತ್ತು, ಅದಕ್ಕೆ ನಾನೇ ಬೆಂಕಿ ಹಚ್ಕೊಂಡೆ ನನಗೆ ಅಂತ ಹೇಳ್ತಾಳೆ. ತಮ್ಮನಿಗೆ ನಂಬಕ್ಕಾಗಲ್ಲ. ಅಲ್ಲ ಕಣೆ, ನಿನ್ನ ನೋಡಿ ಬೆಳೆದೋರು ನಾವು, ನೀನು ಹೇಗೆ ಅಂತ ನಮಗೆ ಗೊತ್ತಿಲ್ವೇ, ಯಾಕೆ ಈ ನಿರ್ಧಾರ ತಗೊಂಡೆ, ನನಗೆ ಅರ್ಥ ಆಗ್ತಾ ಇಲ್ಲ. ಎಂತಹದ್ದೇ ಸಮಸ್ಯೆ ಇದ್ದಿದ್ರು ನೀನು ನಮ್ಮ ಹತ್ರ ಮಾತಾಡ್ಬೋದಾಗಿತ್ತಲ್ಲ, ನಾನಿಲ್ಲ ಅಂದರೂ ಅಪ್ಪನ ಹತ್ರ ಹೇಳ್ಕೋಬೋದಾಗಿತ್ತಲ್ಲ, ಅಮ್ಮ ಇದ್ಲಲ್ವೇ, ಅಕ್ಕಂದ್ರು ಅವ್ರ ಹತ್ರ ಹೇಳ್ಕೋಬೋದಾಗಿತ್ತಲ್ಲ, ಇದಕ್ಕೆ ಈ ಡಿಸಿಷನ್ ಯಾಕೆ ತಗೋಬೇಕಾಗಿತ್ತು ನೀನು, ಈ ರೀತಿ ಸುಟ್ಟು ಮಲಗಿದೆಯಲ್ಲೇ, ಬೇಕಿತ್ತ ಇದು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾರೆ ತಮ್ಮ ಹಾಗೂ ತಾಯಿ. ತಮ್ಮ ಕೇಳ್ತಾನೆ, ಎಲ್ಲಮ್ಮ ನಿನ್ನ ಗಂಡ, ಎಲ್ಲಿ ಹೋದ ಆತ, ಇಷ್ಟೆಲ್ಲ ನಡೆದಿದೆ, ಅವನೇ ಇಲ್ಲಿ ಇಲ್ವಲ್ಲ, ಎಲ್ಲಿ ಹೋದ ಅಂತ ಕೇಳಿದ್ದಕ್ಕೆ, ಇಲ್ಲೇ ಎಲ್ಲಾದರೂ ಇರಬೇಕು ಕಣೋ, ಪಾಪ ಕಣೋ ಅವನು ಅಂತಾಳೆ ನಮ್ಮ ಕಣ್ಮಣಿ. ಏನು ಹೇಳೋದು ಹೇಳಿ, ಇಂಥ ದೇವತೆಗೆ ಈ ದುರ್ಸ್ಥಿತಿ ಇವನಿಂದ. ಅಷ್ಟು ನೋವನ್ನು ಅನುಭವಿಸ್ತಾ ಇರೋ ನಮ್ಮ ಕಣ್ಮಣಿ ಆಗಲೂ ಆ ಪಾಪಿ ಹೇಗೆ ಬಾಳ್ತಾನೆ, ಇನ್ನು ಮುಂದೆ ಅವನ ಜೀವನ ಹೇಗೆ ಅಂತ ಯೋಚನೆ ಮಾಡ್ತಾಳಲ್ಲ. ಒಂದು ಹೆಣ್ಣಾದವಳು ಇಷ್ಟರ ಮಟ್ಟಿಗೆ ಇಳಿದು ಪ್ರೀತಿ ಮಾಡ್ತಾಳ. ಯಾಕೆ ಬೇಕಾಗಿತ್ತು ಕಣೆ ನಿನಗೆ ಪ್ರೀತಿ ಪ್ರೇಮ ಅನ್ನೋದೇ ಬೇಕಿರಲಿಲ್ಲ ಏನೋ ಅನ್ಸುತ್ತಪ್ಪ ನನಗೆ ಅಂತ ಹತ್ಕೋತಾನೆ, ಬಿಕ್ಕಿ ಬಿಕ್ಕಿ ಅಳ್ತಾನೆ. ಒಮ್ಮೆಲಾದರೂ ನಿನಗೆ ಅಪ್ಪನ ಮುಖ ಜ್ಞಾಪಕಕ್ಕೆ ಬಂದಿಲ್ವೇನೆ, ಈ ರೀತಿಯ ದುರಂತಕ್ಕೆ ನೀನು ಈಡಾಗ್ಬಿಟ್ಟೆ ಅಲ್ಲ, ಒಮ್ಮೆ ಕೂಡ ನಿನಗೆ ಅಪ್ಪನ ಮುಖ ಜ್ಞಾಪಕಕ್ಕೆ ಬಂದಿಲ್ವಾ? ಅಪ್ಪನ ಮುಖ ಜ್ಞಾಪಕಕ್ಕೆ ಬಂದಿದ್ದರೆ ಇದನ್ನು ನೀನು ಮಾಡ್ತಿರ್ಲಿಲ್ಲ ಕಣೆ ಅಂತಾನೆ ತಮ್ಮ. ಆ ಸಾವಿನ ಮಂಚದಲ್ಲಿ ಮಲಗಿರೋ ಕಣ್ಮಣಿ ಆಗಲೂ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾಳೆ. ಅವ್ರ ಅಪ್ಪನ ಬಗ್ಗೆನೂ ಯೋಚನೆ ಮಾಡ್ತಾಳೆ. ಅಪ್ಪನಿಗೆ ಇದನ್ನು ಹೇಳಬೇಡ ಕಣೋ, ತಡಿಯಲ್ಲ ಅವರು, ಏನೋ ಆಗೋಗಿದೆ, ಸರಿ ಹೋಗುತ್ತೆ, ಸರಿ ಹೋಗಿ ನಾನು ಎದ್ದು ಬರ್ತೇನೆ, ಅಲ್ಲಿವರೆಗೂ ಅಪ್ಪನ ಹತ್ರ ಏನಾದರೂ ಒಂದು ಸುಬುಬು ಹೇಳಿ ಅವ್ರನ್ನ ನನ್ನ ಬಂದು ನೋಡೋ ಥರ ಮಾತ್ರ ಮಾಡಬೇಡ, ಅವರು ನನ್ನ ಈ ಪರಿಸ್ಥಿತಿನ ಖಂಡಿತ ನೋಡೋಕ್ಕಾಗಲ್ಲ, ನೋಡಿದ್ರೆ ಅವರು ಪ್ರಾಣನೇ ಬಿಟ್ಬಿಡ್ತಾರೆ, ಯಾವುದೇ ಕಾರಣಕ್ಕೂ ಅಪ್ಪನಿಗೆ ಮಾತ್ರ ದಯವಿಟ್ಟು ಹೇಳಬೇಡ ಅಂತ ಅಳಕ್ಕೆ ಶುರು ಮಾಡ್ತಾಳೆ ನಮ್ಮ ಕಣ್ಮಣಿ. ಅಷ್ಟರಲ್ಲೇ ಅಲ್ಲಿ ಅವಳ ಹೇಳಿಕೆ ತಗೊಳ್ಳೋಕ್ಕೆ
2 ಹೆಣ್ಣು ಮಕ್ಕಳು ಬರ್ತಾರೆ. ಬಂದು ಏನಾಯಿತು, ಏನಾಗಿದೆಯೋ ಅದನ್ನು ಸವಿಸ್ತಾರವಾಗಿ ಹೇಳಮ್ಮ. ಏನಾದರೂ ನೋವಾಗಿದ್ರೆ, ಬೇರೆಯವರು ಏನಾದರೂ ಮಾಡಿದರೆ ನಮ್ಮ ಹತ್ರ ಹೇಳ್ಕೊ, ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀವಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಕಣ್ಮಣಿ, ಯಾರ್ದು ತಪ್ಪಿಲ್ಲ, ಇದು ನಾನು ಸ್ವಯಂಕೃತ ಮಾಡಿಕೊಂಡಿರೋದು, ಇದರಲ್ಲಿ ನನ್ನ ಗಂಡನದ್ದು ಏನು ತಪ್ಪಿಲ್ಲ ಅಂತ ಹೇಳ್ತಾಳೆ. ತನ್ನ ಮೇಲೆ ತಾನೇ ಹಾಕ್ಕೋತಾಳೆ. ಈ ಘಟನೆ ನಾನು ಸ್ವಯಂಕೃತ ಮಾಡಿಕೊಂಡಿರೋದು, ನನ್ನ ಗಂಡನಿಗೂ ಇದಕ್ಕೂ ಸಂಬಂಧವಿಲ್ಲ, ಅವನು ನಿರಪರಾಧಿ, ಅವನ್ನ ಏನು ಮಾಡಕ್ಕೆ ಹೋಗ್ಬೇಡಿ, ಇದಕ್ಕೂ ಅವನಿಗೂ ಏನು ಸಂಬಂಧ ಇಲ್ಲ ಅಂತ ಅಳಕ್ಕೆ ಶುರು ಮಾಡ್ತಾಳೆ. ಹಾಗೂ ಅಲ್ಲಿ ಬಂದ ಮಹಿಳೆ ಕೇಳ್ತಾರೆ, ಅಲ್ಲಮ್ಮ, ನಿನ್ನ ಏನಾದರೂ ಬೆದರಿಸಿ ಈ ರೀತಿ ಹೇಳಕ್ಕೆ ಹೇಳಿದಾರಾ? ಹೇಳು, ಪರವಾಗಿಲ್ಲ, ಏನಾಗಿದೆಯೋ ವಾಸ್ತವಾಂಶನ ಹೇಳು. ಈ ರೀತಿ ಏನಾದರೂ ಆಗಿರೋದನ್ನ ನೀನು ನಮಗೆ ಹೇಳಲಿಲ್ಲ ಅಂದರೆ ನಾವು ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಬರಲ್ಲ. ನೀನು ಏನು ನಡೀತು ಅನ್ನೋದನ್ನು ನಮಗೆ ಹೇಳಿಲ್ಲ ಅಂದರೆ ಹೇಗೆ ತಾನೇ ಗೊತ್ತಾಗತ್ತೆ ಹೇಳಮ್ಮ ಅಂತ ಕೇಳಿದಾಗ, ಇಲ್ಲ ಆಂಟಿ, ಅವರು ತುಂಬ ಒಳ್ಳೆಯವರು, ಅವ್ರದ್ದೇನು ತಪ್ಪಿಲ್ಲ, ನನಗೆ ಮನಸ್ಸು ಕೆಟ್ಟೋಗಿತ್ತು, ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ನಾನು ನನ್ನ ಬೆಂಕಿ ಹಚ್ಕೊಳ್ಳೋವಾಗ ಅವರು ಅಲ್ಲಿ ಇರಲೇ ಇಲ್ಲ ಅಂತ ಹೇಳಿಬಿಟ್ಲು ಕಣ್ರಿ ನಮ್ಮ ಕಣ್ಮಣಿ. ನಾನು ಬದುಕಲಿಲ್ಲ ಅಂದರೆ ಯಾರು ಅವನನ್ನು ನೋಡ್ಕೋತಾರೆ? ಮಗು ಥರ ಅವನು ಅಂತ ಅಳ್ತಾಳೆ ಅವಳು. ಆ ಪರಿಸ್ಥಿತಿಯಲ್ಲಿ ಮಲಗಿದ್ರು, ಅವಳ ಜೀವ ಪಕ್ಷಿ ಹಾರೋ ಪರಿಸ್ಥಿತಿಯಲ್ಲಿ ಇದ್ದರೂ ಅವನ ಮೇಲೆ ಕಾಳಜಿ ತೋರಿಸ್ತಾಳೆ ನಮ್ಮ ಕಣ್ಮಣಿ. ಈಕೆ ಈ ಸ್ಟೇಟ್ಮೆಂಟೆಲ್ಲ ಕೊಟ್ಟು ಒಂದು ಅರ್ಧ ಗಂಟೆ ಆಗತ್ತೆ. ಆಮೇಲಿಂದ ಸಾಹೇಬ ಪ್ರತ್ಯಕ್ಷ. ಕೈ ಸ್ವಲ್ಪ ಸುಟ್ಟಿತ್ತು, ಅದಕ್ಕೆ ಮುಲಾಮು ಹಚ್ಕೊಂಡು ಬಂದು ನಿಂತಿದ್ದ. ಏನಪ್ಪ ಇದು, ನಮ್ಮ ಹೆಣ್ಣುಮಗಳು ಮದುವೆ ಆಗಿ 4 ತಿಂಗಳಿಲ್ಲ, ಈ ಪರಿಸ್ಥಿತಿಗೆ ತಂದಿಕ್ಕಿದಿರಲ್ಲ, ಏನಾಯಿತು ಅಂತ ಕೇಳಿದ್ರೆ ಅಮ್ಮ, ಅದಕ್ಕೆ ಅವನು ನನ್ನದೇನು ತಪ್ಪಿಲ್ಲ, ಅವಳೇ ಹೀಗೆ ಮಾಡ್ಕೊಂಬಿಟ್ಲು ಅಂತ ಚೂರು ಮುಜುಗರ ಇಲ್ಲದೆ ಹೇಳ್ತಾನಲ್ರಿ. ಇವರೆಲ್ಲ ಗಂಡಸರು, ಥೂ, ಇವ್ರಿಗೆಲ್ಲ ಯಾಕ್ರಿ ಬೇಕು ಪ್ರೀತಿ? ಒಂದು ಜವಾಬ್ದಾರಿ ಇಲ್ಲ, ಒಂದು ಹೆಣ್ಣನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇವ್ರಿಗೆಲ್ಲ ಮದುವೆ, ಇವ್ರಿಗೆಲ್ಲ ಪ್ರೀತಿ, ಇವ್ರಿಗೆಲ್ಲ ಒಂದು ಕುಟುಂಬ ಸಂಸಾರ ನಡೆಸೋಕ್ಕೆ ಏನ್ರಿ ಅರ್ಹತೆ? ಇವರೆಲ್ಲ ಬರೀ ಗಂಡಸರಾಗಿದ್ಬಿಟ್ರೆ ಸಾಕ, ಮೀಸೆ ಹೊತ್ತು ಗಂಡಸು ಅಂತ ಹೇಳ್ಕೊಂಡ್ರೆ ಸಾಕ. ಇಂಥ ಹೇಡಿಗಳು ಬದುಕಲೇಬಾರ್ದ್ರಿ. ಆ ದೇವರು ಕ್ರೂರಿ ಕಣ್ರಿ, ಕ್ರೂರಿ. ನಮ್ಮ ಕಣ್ಮಣಿಗೆ ಈ ಪರಿಸ್ಥಿತಿ ತಂದು ಅವನನ್ನು ಬದುಕಿಸಿದಾರಲ್ಲ, ಏನು ಹೇಳೋದು ಆ ದೇವನಿಗೆ ಅರ್ಥವಾಗ್ತಿಲ್ಲ. ನಮ್ಮ ಕಣ್ಮಣಿಯ ದುರಾದೃಷ್ಟ ಏನಂದರೆ, ಆ ಆಸ್ಪತ್ರೆಯಲ್ಲಿ ಒಂದು AC ವಾರ್ಡ್ ಇರುತ್ತೆ, ಹೊಸದಾಗಿ ಕಟ್ಟಿರ್ತಾರೆ. ಅಲ್ಲಿಗೆ ಆ AC ವಾರ್ಡು ಇನಾಗ್ರೇಷನ್ ಆಗಿರಲ್ಲ ಕಣ್ರಿ. ಇರುತ್ತೆ AC ವಾರ್ಡು, ಆದರೆ ಇನಾಗ್ರೇಷನ್ ಆಗಿರಲ್ಲ. ನಮ್ಮ ರಾಜಕಾರಣಿಗಳು ಬಂದು ಅದನ್ನು ಇನಾಗ್ರೇಟ್ ಮಾಡಬೇಕಲ್ಲ, ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿರಲಿಲ್ಲ. ಅದು ಆಗಿದ್ದಿದ್ರೆ ಬಹುಶಃ ಒಂದಿಷ್ಟು ಆರಾಮು ಖಂಡಿತ ಸಿಗ್ತಿತ್ತೇನೋ ನಮ್ಮ ಕಣ್ಮಣಿಗೆ. ಚರ್ಮ ಸುಟ್ಟೋಗಿದೆ ಕಣ್ರಿ, ಮೈಯೆಲ್ಲ ಉರಿ ಬೊಬ್ಬೆಗಳೆದ್ದಿದೆ. ಅದಕ್ಕೆ ಯಾವುದೋ ಒಂದು ಬಿಳಿ ಕ್ರೀಮ್ ಥರ ಹಚ್ತಾರಂತೆ, ಮೈ ಪೂರ್ತಿ ಅದನ್ನು ಹಚ್ಚಿಬಿಡ್ತಾರೆ. ಮೈಯಲ್ಲಿ ಒಂದು ತುಂಡು ಬಟ್ಟೆನೂ ಇರಲ್ಲ. ಹೆಣ್ಮಗು, ಅವಳನ್ನ ಬೆತ್ತಲೆ ಮಲಗಿಸಿರ್ತಾರೆ ಕಣ್ರಿ ಅಲ್ಲಿ. ಈ ಆಸ್ಪತ್ರೆಗಳ ದುರಂತ ಇದೆಯಲ್ಲ, ಅಲ್ಲಿ ಹೋಗಿ ನೋಡ್ಬೇಕು ನೀವು, ಆಗ ಗೊತ್ತಾಗತ್ತೆ ಆ ಅವ್ಯವಸ್ಥೆಗಳು, ಆ ನರಳಾಟಗಳನ್ನೆಲ್ಲ ನೋಡಿದಾಗ ಗೊತ್ತಾಗತ್ತೆ ಇದೆಲ್ಲ ಬೇಕಿತ್ತ ಅಂತ. ಇಲ್ಲಿ ಒಂದು ಮಾತು ಮಾತ್ರ ನಾನು ಹೇಳಲೇಬೇಕು, ನಿಮಗೆಲ್ರಿಗೂ ಹೇಳಲೇಬೇಕು. ಹೌದು, ಯಾರು ನಿಮ್ಮ ಹತ್ರ
ನಾನು ಸೂಸೈಡ್ ಮಾಡ್ಕೋತೀನಿ, ನಾನು ಸುಟ್ಕೋತೀನಿ, ನಾನು ನೇಣ ಹಾಕ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ಇಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಇವರು ನರಳಾಡ್ತಾರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿ ವಾಸ್ತವಾಂಶನ ತೋರಿಸಿ, ಏನಾಗತ್ತೆ ಅನ್ನೋದನ್ನು ತೋರಿಸಿ, ಜೀವನ ಅಂದರೆ ಏನು ಅಂತ ತೋರಿಸಿ, ಸಾವು ಅಂದರೆ ಏನು ಅಂತ ತೋರಿಸಿ, ಮತ್ತೆ ಅವ್ರ ಜೀವನದಲ್ಲಿ ಆ ಆಲೋಚನೆ ಬರಲ್ಲ ಕಣ್ರಿ. ಆ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ಈ ರೀತಿ ದುಡುಕಿ ನಿರ್ಧಾರ ತಗೊಂಡು, ಇಲ್ಲ ಯಾರ ಮೇಲೂ ಪ್ರೀತಿಗೆ ಈ ರೀತಿಯ ನಿರ್ಧಾರಗಳನ್ನು ತಗೊಂಡು ಬಂದು ಮಲಗಿರ್ತಾರಲ್ಲ ಆ ಹೆಣ್ಣು ಮಕ್ಕಳು ಬೆತ್ತಲೆಯಾಗಿ ಮಲಗಿರ್ತಾರೆ ಕಣ್ರಿ. ನೋಡೋಕ್ಕಾಗಲ್ಲ ಅದನ್ನು. ನೋಡಿದವರು ಊಟ ಏನು ನಿದ್ದೆ ಬರಲ್ಲ ಕಣ್ರಿ. ಅದನ್ನು ನೋಡಿದವ್ರಿಗೆ ಆ ಪರಿಸ್ಥಿತಿಯಲ್ಲಿ ಮಲಗಿರ್ತಾರೆ, ಕಿರಿಚ್ಕೋತಾರೆ, ಅರಚ್ಕೋತಾರೆ, ಯಾರೂ ಪಕ್ಕಕ್ಕೂ ಹೋಗಲ್ಲ ಗೊತ್ತಾ. ಅಂಥ ಪರಿಸ್ಥಿತಿ. ಕಡೆ ಪಕ್ಷ ಈ ಹೆಣ್ಣು ಮಕ್ಕಳು ಹೀಗೆಲ್ಲ ಸುಟ್ಟು ಹೋಗಿ ಬಂದು ಆ ಮಂಚದಲ್ಲಿ ಮಲಗಿರ್ತಾರಲ್ಲ, ಒಂದು ಫ್ಯಾನಿನ ವ್ಯವಸ್ಥೆ ಇರಲ್ಲ ಕಣ್ರಿ. ಅಲ್ಲಿ ಸೆಕೆಯಲ್ಲಿ ನರಳಾಡಬೇಕು ಆ ಹೆಣ್ಣು ಮಕ್ಕಳು. ಯಾಕ್ರಿ ಬೇಕು ಈ ಪರಿಸ್ಥಿತಿ? ಹೂವಿನ ಹಾಗೆ ಬೆಳೆಸಿರ್ತಾರೆ ಇವರನ್ನೆಲ್ಲ. ಏನಕ್ಕೆ ತನ್ನ ಜೀವನವನ್ನು ಮುಳ್ಳು ಮಾಡ್ಕೋತಾರೋ ಅರ್ಥ ಆಗಲ್ತು. ಇಷ್ಟೆಲ್ಲ ಆಗಿ ಹೋಗಿದೆ. ಆದರೂ ನಮ್ಮ ಕಣ್ಮಣಿಗೆ ಎದ್ದು ಬರಬೇಕು ಅನ್ನೋ ಆಸೆ ಇತ್ತು. ಅದು ಏನಕ್ಕೆ ಹೇಳಿ? ಆ ಪಾಪಿ ಒಂಟಿ ಆಗ್ಬಿಡ್ತಾನಂತೆ. ಅವನಿಗಾಗಿ ನಾನು ಮತ್ತೆ ಎದ್ದು ಬರಬೇಕು, ಅವನಿಗಾಗಿ ನಾನು ಬದುಕಬೇಕು ಅಂತಾಳೆ ಕಣ್ರಿ ನಮ್ಮ ಕಣ್ಮಣಿ. ಈ ರೀತಿಯ ಹೃದಯ ಹೊಂದಿರೋಳಿಗೆ ಈ ಪರಿಸ್ಥಿತಿನ, ತಾನು ಪ್ರೀತಿಸಿದವನು ಉಳಿಬೇಕು, ಅವನಿಗೇನಾಗಬಾರ್ದು ಅಂತ ಜೀವನವನ್ನೇ ಅರ್ಪಿಸ್ಬಿಟ್ಲು. ಆ ಪರಿಸ್ಥಿತಿಯಲ್ಲೂ ನಮ್ಮ ಕಣ್ಮಣಿ ಅವನನ್ನು ಬಿಟ್ಕೊಟ್ಟಿಲ್ಲ. ತಾನು ಪ್ರೀತಿಸಿದವನು ಚೆನ್ನಾಗಿರಬೇಕು ಅಂತ ಅವನನ್ನು ಬದುಕಿಸ್ಬಿಟ್ಲು ನಮ್ಮ ಕಣ್ಮಣಿ.